ಆಂಜನೇಯ ಕರ್ನಾಟಕದ ರಾಯಚೂರು ಜಿಲ್ಲೆಯ ಮಲ್ಕಂದಿನ್ನಿ ಗ್ರಾಮದ ನಿವಾಸಿ. ಅವರು ಕೂಲಿ ಕೆಲಸ ಮಾಡುತ್ತಾರೆ. ಆಂಜನೇಯ ದಿನನಿತ್ಯದ ಜೀವನಕ್ಕೆ ಸಾಕಾಗುವಷ್ಟು ಮಾತ್ರ ಸಂಪಾದಿಸುತ್ತಾರೆ. ಮಲ್ಕಂದಿನ್ನಿ ಗ್ರಾಮದ ಮಕ್ಕಳು ಹೈಸ್ಕೂಲ್ ಓದಲು ಪಕ್ಕದ ಹೇಮನೂರು ಸರ್ಕಾರಿ ಶಾಲೆಗೆ ಪ್ರಯಾಣಿಸಬೇಕಾಗಿತ್ತು. ಮಕ್ಕಳು ಹೋಗಿ ಬರಲು 10 ಕಿಲೋಮೀಟರ್ ಪ್ರಯಾಣಿಸಬೇಕು. ಸರಿಯಾದ ಸಮಯದಲ್ಲಿ ಬಸ್ಸುಗಳು ಲಭ್ಯವಿಲ್ಲದ ಕಾರಣ ಮಕ್ಕಳು, ವಿಶೇಷವಾಗಿ ಹುಡುಗಿಯರು, ರಾಯಚೂರಿನಲ್ಲಿ ಸುಡುವ ಬಿಸಿಲಿನಲ್ಲಿ ಈ ದೂರವನ್ನು ನಡೆದುಕೊಂಡು ಹೋಗಬೇಕಾಯಿತು. ನಡಿಗೆಯಿಂದ ದಣಿದ ಅನೇಕ ವಿದ್ಯಾರ್ಥಿಗಳು ಸುಸ್ತಾಗಿ ಶಾಲೆಗೆ ತಲುಪುತ್ತಿದ್ದರು. ಅನೇಕ ಪೋಷಕರು ತಮ್ಮ ಮಕ್ಕಳನ್ನು ಶಾಲೆಯಿಂದ ಸಂಪೂರ್ಣವಾಗಿ ಹಿಂತೆಗೆದುಕೊಳ್ಳಲು ಪ್ರಾರಂಭಿಸಿದರು. ಪ್ರಯಾಣವು ತುಂಬಾ ಕಷ್ಟಕರವಾಗಿದ್ದರಿಂದ ಶಾಲೆ ಬಿಡುವವರ ಸಂಖ್ಯೆ ಹೆಚ್ಚುತ್ತಿತ್ತು. ಆಂಜನೇಯ ಅವರು ಪ್ರತಿದಿನ ಈ ಹೋರಾಟವನ್ನು ನೋಡುತ್ತಿದ್ದರು. ಅವರು ತನ್ನ ಕೆಲಸಕ್ಕೆ ಹೋಗುವಾಗ ಧೂಳಿನ ರಸ್ತೆಗಳಲ್ಲಿ ಮಕ್ಕಳು ಬೆವರಿನಿಂದ ಭಾರವಾದ ಚೀಲಗಳನ್ನು ಹೊತ್ತುಕೊಂಡು ಹೋಗುವುದು ಅವರು ನೋಡಿದರು. ಇದು ಮುಂದುವರೆದರೆ ತನ್ನ ಹಳ್ಳಿಯ ಮುಂದಿನ ಪೀಳಿಗೆಯು ತನ್ನಂತೆಯೇ ಎಜುಕೇಶನ್ ಇಲ್ಲದೆ ಉಳಿಯುತ್ತದೆ ಎಂದು ಅವರು ಅರಿತುಕೊಂಡರು. ದಿನಕೂಲಿ ಮಾಡುವ ವ್ಯಕ್ತಿಗೆ ಒಂದು ಸೈಕಲ್ ಖರೀದಿಸುವುದು ಸಹ ತುಂಬಾ ವೆಚ್ಚವಾಗಿದೆ. ಆದರೆ ಆಂಜನೇಯ ಅವರು ದೃಢ ನಿಶ್ಚಯ ಹೊಂದಿದ್ದರು. ತಾನು ಉಳಿಸಬಹುದಾದ ಪ್ರತಿಯೊಂದು ರೂಪಾಯಿಯನ್ನು ಉಳಿಸಲು ಪ್ರಾರಂಭಿಸಿದರು. ಹಲವಾರು ತಿಂಗಳುಗಳಲ್ಲಿ ಅವರು ಸುಮಾರು 40,000 ಉಳಿಸುವಲ್ಲಿ ಯಶಸ್ವಿಯಾದರು. ಈ ಹಣವನ್ನು ತನ್ನ ಸ್ವಂತ ಮನೆಯನ್ನು ರಿಪೇರ್ ಮಾಡಲು ಅಥವಾ ತನಗಾಗಿ ಏನನ್ನಾದರೂ ಖರೀದಿಸುವ ಬದಲು ಅವರು ದೇವದುರ್ಗ ಪಟ್ಟಣಕ್ಕೆ ಹೋಗಿ 11 ಹೊಸ ಸೈಕಲ್ಲುಗಳನ್ನು ಖರೀದಿಸಿದರು. ಒಂದು ದಿನ ಬೆಳಗ್ಗೆ ಆಂಜನೇಯ ಅವರು ಶಾಲೆಗೆ ಬಂದು ಪ್ರಯಾಣದಲ್ಲಿ ಹೆಚ್ಚು ಕಷ್ಟಪಡುತ್ತಿದ್ದ 11 ವಿದ್ಯಾರ್ಥಿಗಳನ್ನು 6 ಹುಡುಗಿಯರು ಮತ್ತು 5 ಹುಡುಗರು ಒಟ್ಟುಗೂಡಿಸಿ ಅವರಿಗೆ ಹೊಸ ಸೈಕಲ್ಗಳ ಕೀಲಿಗಳನ್ನು ನೀಡಿದರು. ನೀವು ಕಷ್ಟಪಟ್ಟು ಸಂಪಾದಿಸಿದ ಇತರರ ಮಕ್ಕಳಿಗೆ ಏಕೆ ಖರ್ಚು ಮಾಡುತ್ತೀರಾ ಎಂದು ಕೇಳಿದಾಗ ಆಂಜನೇಯ ಅವರು, ಮಕ್ಕಳ ಕಷ್ಟಗಳನ್ನು ನೋಡಲು ನನಗೆ ಸಾಧ್ಯವಾಗಲಿಲ್ಲ. ಪ್ರತಿ ವರ್ಷ 15ರಿಂದ 20 ವಿದ್ಯಾರ್ಥಿಗಳು ಶಾಲೆಯಿಂದ ಹೊರಗುಳಿಯುವುದನ್ನು ನಾನು ಬಯಸಲಿಲ್ಲ. ಒಂದು ಸೈಕಲ್ ಅವರ ಶಿಕ್ಷಣವನ್ನು ಉಳಿಸಬಹುದಾದರೆ ಅದನ್ನು ನಾನು ಉಳಿತಾಯಕ್ಕಿಂತ ಹೆಚ್ಚು ಯೋಗ್ಯವಾಗಿದೆ ಎಂದು ಅವರು ಹೇಳಿದರು. ಪರೋಪಕಾರಿಯಾಗಲು ನಿಮಗೆ ದೊಡ್ಡ ಬ್ಯಾಂಕ್ ಖಾತೆ ಅಗತ್ಯವಿಲ್ಲ, ನಿಮಗೆ ದೊಡ್ಡ ಹೃದಯ ಬೇಕು ಎಂದು ಅವರ ಕಾರ್ಯವು ಸಾಬೀತುಪಡಿಸಿತು.